ಬೀಟ್ರೂಟ್ ರೈಸ್ ಮಾಡುವ. ಅದಕ್ಕೆ ಒಂದು ಇಡೀ ಬೀಟ್ರೂಟ್ ತಗೊಂಡಿದ್ದೇನೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಒಂದು ಟೊಮೆಟೊ ತಗೊಂಡಿದ್ದೇನೆ, ಒಂದು ತುಂಡು ಶುಂಠಿ ತಗೊಂಡಿದ್ದೇನೆ. ಇದನ್ನು ಗ್ರೈಂಡ್ ಮಾಡುವ, ಫೈನ್ ಪೇಸ್ಟ್ ಮಾಡಬೇಕು. ಹೀಗೆ ಪೇಸ್ಟ್ ಆಗಬೇಕು. ನಂತರ ಕಾಯಿ ಹಾಲು ತೆಗೆದಿಡಬೇಕು. ಈರುಳ್ಳಿ ಒಂದು, ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ಬೇಕು. ಒಂದು ಕ್ಯಾರೆಟ್, 2 ಹಸಿಮೆಣಸು. ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ. ನಂತರ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ಹಾಕಿ ಫ್ರೈ ಮಾಡುವ. ನಂತರ 2 ಹಸಿಮೆಣಸು ಹಾಕುವ. ಹಸಿಮೆಣಸು ಹಾಕಿದ ನಂತರ ಈರುಳ್ಳಿ ಹಾಕುವ, ಫ್ರೈ ಮಾಡುವ. ಇದು ಗೋಲ್ಡನ್ ಬ್ರೌನ್ ಬಣ್ಣ ಬಂದರೆ ಮೇಲೆ ಕ್ಯಾರೆಟ್ ಹಾಕುವ. ಇವಾಗ ಫ್ರೈ ಆಗ್ತಾ ಬಂತು. ಇವಾಗ ಕ್ಯಾರೆಟ್ ಹಾಕುವ. ಕ್ಯಾರೆಟ್ ಫ್ರೈ ಆದಮೇಲೆ ನಾವು ಬೀಟ್ರೂಟಿಗೆ ಪೇಸ್ಟ್ ಮಾಡಿ ಇಟ್ಟಿದ್ದೇವಲ್ವ ಅದು ಹಾಕುವ. ಹಾಕಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡುವ. ಇವಾಗ 2 ಲೋಟ ಅಕ್ಕಿ ಹಾಕಿ ಮೂರು ಸಲ ತೊಳೆದು ಇದಕ್ಕೆ ಹಾಕುವ. ಈಗ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ. ಇವಾಗ ತೊಳೆದಿಟ್ಟ ಅಕ್ಕಿ ಹಾಕುವ. ಮಿಕ್ಸ್ ಮಾಡುವ. ಎಲ್ಲ ಮಿಕ್ಸ್ ಆಗಲಿ. ಇವಾಗ ನಾವು ಕಾಯಿ ಹಾಲು ತೆಗೆದಿಟ್ಟುಕೊಂಡಿದ್ದೇವಲ್ವ ಅದು ಹಾಕುವ. ಇಲ್ಲಿ 2 ಲೋಟ ಕಾಯಿ ಹಾಲು ಹಾಕ್ತಿದ್ದೇನೆ ನಾನು. ಎರಡು ಲೋಟ ನೀರು ಹಾಕ್ತಿದ್ದೇನೆ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಬೇಕು. 2 ಲೋಟ ನಾನು ಕಾಯಿ ಹಾಲು, 2 ಲೋಟ ನೀರು ಹಾಕ್ತಿದ್ದೇನೆ. ಇಲ್ಲಿ ಹಾಕಿ ಒಂದು ಸಲ ತಿರುಗಿಸುವ. ಇವಾಗ 1 ಚಮಚ ಕೊತ್ತಂಬರಿ ಪೌಡರ್, 1 ಚಮಚ ಗರಂ ಮಸಾಲೆ ಪೌಡರ್, 1 ಚಮಚ ಉಪ್ಪು ಹಾಕಿ ಮಿಕ್ಸ್ ಮಾಡುವ. ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 4 ವಿಸಿಲ್ ಹಾಕುವ. ಇವಾಗ ಆಗಿದೆ. ಒಳ್ಳೆ ಬೆಂದಿದೆ, ಕಲರ್ಫುಲ್ ಆಗಿ ಬಂದಿದೆ. ಉದುರಾಗಿ ಬಂದಿದೆ ನೋಡಿ. ಒಳ್ಳೆ ಕಲರ್ ಬಂದು ಉದುರಾಗಿ ಬಂದಿದೆ. ತುಂಬ ಟೇಸ್ಟಿ ಆಗ್ತದೆ ಈ ಅನ್ನ. ನಮ್ಮ ಬೀಟ್ರೂಟ್ ರೈಸ್ ರೆಡಿ.